ಮಧ್ಯಾಹ್ನ ಅಗ್ರವಾರ್ತೆ ನಾನು ನವಿತಾ ಜೈನ್. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರು. ಪ್ರಧಾನಿ ಭೇಟಿ ಮಾಡಿ ಬರ ಪರಿಹಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. 18,177 ಕೋಟಿ ಪರಿಹಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. 12,757.86 ಕೋಟಿ ತುರ್ತು ಪರಿಹಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದು 566.78 ಕೋಟಿ ಕುಡಿಯುವ ನೀರಿಗಾಗಿ ಮನವಿಯನ್ನ ಮಾಡಿಕೊಂಡ್ರೆ ಅದರಲ್ಲಿ 363.68 ಕೋಟಿ ಜಾನುವಾರುಗಳ ಸಂರಕ್ಷಣೆಗಾಗಿ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವರ ಜೊತೆಗೆ ಈಗಾಗಲೇ ಕೃಷ್ಣ ಬೈರೇಗೌಡ ಅವರು ಇರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸಿಎಂ ಜೊತೆ ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಅವರು ಕೂಡ ಇದ್ರು. ರಾಜ್ಯದಲ್ಲಿ 236ರಲ್ಲಿ 223 ತಾಲೂಕುಗಳು ಬರಪೀಡಿತ ಆಗಿದೆ. ಅದರಲ್ಲಿ 196 ತಾಲೂಕುಗಳಲ್ಲಿ ಬರದ ತೀವ್ರತೆ ಜಾಸ್ತಿಯಾಗಿದೆ. ಇದರಿಂದಾಗಿ 48.19 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳು ನಷ್ಟವಾಗಿದೆ ಅನ್ನುವಂತಹ ಲೆಕ್ಕವನ್ನ ಕೊಟ್ಟಿದ್ದಾರೆ. ಇದು ಸಿಎಂ ಆದ ಬಳಿಕ ಎರಡನೇ ಭೇಟಿ ಆಗಿರೋದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಗೆ ಅವಕಾಶ ಕೊಡ್ತಿಲ್ಲ ಅನ್ನುವಂತಹ ಆರೋಪವನ್ನು ಪದೇ ಪದೇ ಮಾಡ್ತಾನೆ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು. ಈ ಹಿನ್ನೆಲೆಯಲ್ಲಿ ಇವತ್ತು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಬರ ಪರಿಹಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಆ ನಂತರ ಅದಾದ್ರೂ ಚುನಾವಣಾ ನೀತಿ ಸಂಹಿತೆ ಬಂದ್ರೆ ಏನ್ ಮಾಡೋದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ರು. ಸೊ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಅಲ್ಲಿ ಒಂದಷ್ಟು ಬರ ಪರಿಹಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. 18,177 ಕೋಟಿ ಪರಿಹಾರ ಕೊಡಬೇಕು ಅನ್ನುವಂತಹದನ್ನ ರಿಲೀಸ್ ಮಾಡಬೇಕು ಅನ್ನುವಂತಹ ಮನವಿಯನ್ನ ಸಿದ್ದರಾಮಯ್ಯ ಅವರು ಪ್ರಧಾನಿಯವರಲ್ಲಿ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಅನೇಕ ಆರೋಪವನ್ನ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು ಪ್ರಧಾನಿ ಭೇಟಿಗೆ ಅವಕಾಶನೇ ಕೊಡಲ್ಲ ಅಂತ ಹೇಳಿ. ಈಗ ಭೇಟಿಗೆ ಅವಕಾಶ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಬರ ಪರಿಹಾರಕ್ಕೆ ಹೇಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ, ಯಾವ ರೀತಿಯ ಸ್ಪಂದನೆ ಸಿಕ್ಕಿದೆಯಂತೆ? ಖಂಡಿತವಾಗ್ಲೂ ನಮಿತಾ, ಈಗಾಗಲೇ ಸಾಕಷ್ಟು ಆಪಾದನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರು. ಬರದ ವಿಚಾರವಾಗಿ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಕೇಂದ್ರದ ಸಂಬಂಧಪಟ್ಟಂತ ಸಚಿವರುಗಳೇ ಭೇಟಿಗೆ, ರಾಜ್ಯದ ಸಚಿವರುಗಳಿಗೆ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಜೊತೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮತ್ತೆ ಕೃಷಿ ಸಚಿವರಾಗಿರ್ತಕ್ಕಂಥ ಸ್ವಾಮಿ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಇಲ್ಲ ಒಂದು ಕಡೆ ರಾಜ್ಯದ ಸಚಿವರಿಗೆ ಕೇಂದ್ರದ ಸಚಿವರು ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅನ್ನೋ ಒಂದು ಆಪಾದನೆಯನ್ನ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಇದೀಗ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಈ ಒಂದು ಭೇಟಿ ಸಂದರ್ಭದಲ್ಲಿ ಸ್ವತಃ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೂಡ ಭಾಗವಹಿಸಿದ್ರು. ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಉಂಟಾಗಿತ್ತು. ಬರಗಾಲದ ಸಂದರ್ಭದಲ್ಲಿ ಸಾಕಷ್ಟು ನಷ್ಟ ಆಗಿರುವಂತದ್ದು, ಅಂದ್ರೆ ಸುಮಾರು 18,177 ಕೋಟಿ ನಷ್ಟ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 12,577 ಕೋಟಿಯನ್ನ ತುರ್ತಾಗಿ ಈಗಾಗಲೇ ಬಿಡುಗಡೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮನವಿಯನ್ನ ಮುಖ್ಯಮಂತ್ರಿಗಳು ಮಾಡಿರುವಂತದ್ದು. ಅದ್ರ ಜೊತೆಗೆ ಕುಡಿಯುವ ನೀರಿಗಾಗಿರ್ಬೋದು, ಮತ್ತೆ ಜಾನುವಾರುಗಳ ರಕ್ಷಣೆಗಾಗಿರ್ಬೋದು, ಮತ್ತೆ ತುರ್ತು ಪರಿಹಾರ ಕಾರ್ಯಗಳಿಗಾಗಿ 12,577 ಕೋಟಿಯನ್ನ ತಕ್ಷಣವೇ ಬಿಡುಗಡೆ ಮಾಡಿದ್ರೆ ಒಂದಷ್ಟು ಅನುಕೂಲ ಆಗ್ಬೋದು ಅನ್ನೋ ಒಂದು ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳು ಪ್ರಧಾನಿಗಳಲ್ಲಿ ಮನವಿಯನ್ನು ಮಾಡಿಕೊಂಡಿರುವಂತದ್ದು. ಮತ್ತೆ ಈಗಾಗಲೇ 236ರಲ್ಲಿ 223 ತಾಲೂಕುಗಳು ಈಗಾಗಲೇ ಬರಪೀಡಿತ ತಾಲೂಕುಗಳಾಗಿ ಘೋಷಣೆ ಕೂಡ ಮಾಡಲಾಗಿದೆ. ತುರ್ತಾಗಿ ಕೂಡ ರಾಜ್ಯ ಸರ್ಕಾರದಿಂದ ಹಲವು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಹೆಚ್ಚುವರಿಯಾಗಿ ನೀವು ಪರಿಹಾರವನ್ನು ಘೋಷಣೆಯನ್ನು ಮಾಡಿದ್ರೆ, ಪರಿಹಾರ ಬಿಡುಗಡೆಯನ್ನು ಮಾಡಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಒಂದು ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿಕೊಂಡಿರುವಂತದ್ದು. ಈಗಾಗಲೇ ಸುಮಾರು 48.19 ಲಕ್ಷ ಹೆಕ್ಟೇರ್ಗಳಲ್ಲಿ ಈಗಾಗಲೇ ಕೃಷಿ ಆಗಿರ್ಬೋದು, ಮತ್ತೆ ತೋಟಗಾರಿಕಾ ಬೆಳೆ ನಷ್ಟ ಆಗಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ NDRF ನಿಂದ 4,662 ಕೋಟಿ ಇನ್ಪುಟ್ ಸಬ್ಸಿಡಿಯನ್ನು ಬಿಡುಗಡೆಯನ್ನ ಮಾಡಿ ಅನ್ನೋ ಕೂಡ ಮುಖ್ಯಮಂತ್ರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ನಾವಿತಾ ಈಗಾಗಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಏನು ಬರಪೀಡಿತ ತಾಲೂಕುಗಳಲ್ಲಿ 100 ದಿನದಿಂದ 150 ದಿನಗಳಿಗೆ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದಕ್ಕೆ ಉದ್ಯೋಗವನ್ನು ಹೆಚ್ಚಳವನ್ನ ಮಾಡಿ ಅನ್ನೋ ಇದ್ರ ಬಗ್ಗೆ ಕಳೆದ ಅಧಿವೇಶನದಲ್ಲೂ ಕೂಡ ಶಾಸಕರು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಅಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಹೆಚ್ಚಳ ಮಾಡಿದ್ರೆ ಅಲ್ಲಿ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮನವಿಯನ್ನ ಶಾಸಕರು ಕೂಡ ಸದನದಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಆ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ಸವಿವರವಾಗಿ ಅಲ್ಲಿ ಮುಖ್ಯಮಂತ್ರಿ ಪ್ರಧಾನಿಗಳಿಗೆ ಬಳಿ ಮನವಿ ಮಾಡಿಕೊಳ್ಳುವ ಒಂದು ಕೆಲಸವನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಕೇಂದ್ರದ ಅಧ್ಯಯನ ತಂಡ ಈಗಾಗಲೇ ರಾಜ್ಯದಲ್ಲೂ ಕೂಡ ಅಧ್ಯಯನ ಮಾಡ್ಕೊಂಡು ಹೋಗಿರುವಂತದ್ದು. ಮತ್ತೆ 12,577 ಕೋಟಿಯನ್ನು ಕೂಡ ಇದ್ರ ಬಗ್ಗೆ ಬರ ಪರಿಹಾರದ ಬಗ್ಗೆ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ತಕ್ಷಣ ಬಿಡುಗಡೆಯನ್ನ ಮಾಡಿ ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ನಮಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಸಂಸತ್ನಲ್ಲಿ ಇವತ್ತು ಕೂಡ ಸ್ಮೋಕ್ ಬಾಂಬ್ ಗದ್ದಲ ಉಂಟಾಗಿದ್ದು ಇವತ್ತು 41 ಮಂದಿ ಸಂಸದರನ್ನ ಅಮಾನತುಗೊಳಿಸಲಾಗಿದೆ. ಸೊ ಇಲ್ಲಿವರೆಗೂ ಈಗ ಒಟ್ಟಾರೆಯಾಗಿ 133 ಸಂಸದರು ಅಮಾನತುಗೊಂಡಿದ್ದಾರೆ. ರಾಜ್ಯಸಭೆ ಲೋಕಸಭೆಯಿಂದ ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ.
133 ಸಂಸದರು ಈಗ ಸಸ್ಪೆಂಡ್ ಆಗಿರೋದು ಭಾರಿ ಗದ್ದಲ ಗಲಾಟೆಯ ಕಾರಣಕ್ಕೆ ಅಮಾನತುಗೊಳಿಸಲಾಗಿದೆ. ಚಳಿಗಾಲದ ಅಧಿವೇಶನದಿಂದನೇ ಘಟಾನುಘಟಿ ಸಂಸದರೇ ಈಗ ಅಮಾನತುಗೊಂಡಿದ್ದಾರೆ. ಇನ್ನು ಮಧ್ಯಾಹ್ನ 2 ಗಂಟೆಗೆ ಉಭಯ ಸದನಗಳ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಸಂಸದರ ಪ್ರತಿಭಟನೆಯನ್ನ ಖಂಡಿಸಿ ವಿಪಕ್ಷಗಳ ಸಂಸದರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟು 133 ಸಂಸದರನ್ನ ಅಮಾನತುಗೊಳಿಸಲಾಗಿದ್ದು ಈಗಾಗಲೇ ಸಂಸತ್ನಲ್ಲಿ ಕೋಲಾಹಲವೇ ಉಂಟಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಸ್ಮೋಕ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗದ್ದಲ ಉಂಟಾಯಿತು. ಅಲ್ಲಿ ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇವತ್ತು ಕೂಡ ಸಂಸದರು ಅಮಾನತು ಮಾಡಲಿದ್ದು 41 ಮಂದಿ ಸಂಸದರನ್ನ ಈಗಾಗಲೇ ಅಮಾನತುಗೊಳಿಸಲಾಗಿದ್ದು ಉಪರಾಷ್ಟ್ರಪತಿಗಳನ್ನ ಅಲ್ಲಿ ಅಣಕ ಮಾಡುವ ಮೂಲಕ ಈಗಾಗಲೇ ಆ ಒಂದು ಗದ್ದಲವನ್ನ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿರುವುದನ್ನ ನಾವು ಗಮನಿಸಬಹುದು. ಸೊ ನೀವೀಗಾಗಲೇ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದಲ್ವಾ, ಅಲ್ಲಿ ಉಪರಾಷ್ಟ್ರಪತಿ ಅವರನ್ನ ಯಾವ ರೀತಿಯಾಗಿ ಅಣಕ ಮಾಡಲಾಗ್ತಾ ಇದೆ ಅಂತ ಹೇಳಿ ಟಿಎಂಸಿ ಸಂಸದರು ಈ ರೀತಿಯಾದಂತಹ ಒಂದು ಅಣಕ ಪ್ರದರ್ಶನವನ್ನ ಅಲ್ಲಿ ಮಾಡ್ತಿರೋದ್ರೆ ಅಣಕು ಮಾಡ್ತಿರೋದು ಅವರನ್ನ ವ್ಯಂಗ್ಯ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸಬಹುದು. ಅಲ್ಲಿ ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗಳು ನಡೀತಾ ಇದೆ. ಪ್ರಮುಖವಾಗಿ ಅಮಿತ್ ಶಾ ಅವರಿಗೆ ಉತ್ತರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆ ನಡೆಸಲಾಗ್ತದೆ. ಸಂಸದರು ಗದ್ದಲವನ್ನ ಮಾಡ್ತಾ ಇದ್ದಾರೆ. ಈಗ ಮೊನ್ನೆಯಿಂದಲೂ ನಾವು ಗಮನಿಸ್ತಾ ಇದ್ದೀವಿ ಈ ವಿಚಾರವನ್ನೇ ಇಟ್ಟುಕೊಂಡು ಸಂಸತ್ತಿನಲ್ಲಿ ಯಾವ ರೀತಿಯಂತಹ ಗದ್ದಲಕ್ಕೆ ಕಾರಣ ಆಗ್ತಾ ಇದೆ. ನಿನ್ನೆ ಕೂಡ ಸಂಸದರನ್ನ ಅಮಾನತು ಮಾಡಲಾಗಿತ್ತು. ರಾಜ್ಯದ ಜನರೇ ಎಚ್ಚರ ಎಚ್ಚರ, ಮತ್ತೆ ಕೊರೋನಾ ಟಫ್ ರೂಲ್ಸ್. ತಾಂತ್ರಿಕ ಸಲಹಾ ಸಮಿತಿಯ ಸಲಹೆ ಏನು? ರಾಜ್ಯದಲ್ಲಿ ಮತ್ತೆ ಕೊರೋನಾ ಟೆನ್ಷನ್ ಆರಂಭ ಆಗಿದೆ. ಮಾಸ್ಕ್ ಕಡ್ಡಾಯ ಮಾಡಬೇಕು, ರಾಜ್ಯದಲ್ಲಿ ಮತ್ತೆ ಜಾರಿ ಆಗತ್ತಾ ಟಫ್ ರೂಲ್ಸ್ ಅನ್ನುವಂತಹ ಪ್ರಶ್ನೆ ಕೆಲ ಹೊತ್ತಲ್ಲೇ ಆರೋಗ್ಯ ಇಲಾಖೆ ಸಭೆಯನ್ನ ನಡೆಸಲಿದೆ. ಮತ್ತೆ ಕೊರೋನಾ ಟೆನ್ಷನ್ ಆರಂಭ ಆಗಿದೆ, ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು ಅನ್ನುವಂತಹ ಸೂಚನೆ ಬರೋದಕ್ಕೆ ಏನು ಸಮಯ ಇಲ್ಲ ಅಂತ ಅನ್ಸುತ್ತೆ. ಹೊಸ ವರ್ಷಕ್ಕೆ ಕೊರೋನಾ ಮಾರ್ಗಸೂಚಿ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ವೃದ್ಧರಿಗೆ, ಹಿರಿಯ ನಾಗರಿಕರಿಗೆ, ಯಾರು 60 ವರ್ಷ ಮೇಲ್ಪಟ್ಟಿದ್ದಾರೆ ಅವರು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಲೇಬೇಕು. ತಾಂತ್ರಿಕ ಸಲಹಾ ಸಮಿತಿಯಿಂದ ಸಲಹೆಯನ್ನ ನೀಡಲಾಗಿದೆ. ಗರ್ಭಿಣಿ, ಬಾಣಂತಿಯರು ಬಹಳ ರಿಸ್ಕ್ ಇರುತ್ತೆ, ಸೊ ಅವರು ಕೂಡ ಮಾಸ್ಕ್ ಅನ್ನ ಧರಿಸಬೇಕು. ಕೆಮ್ಮು, ನೆಗಡಿ, ಉಸಿರಾಟದ ಸಮಸ್ಯೆ ಬಂದ್ರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಸಮಸ್ಯೆ ಇದ್ದವರು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಿ. ಆರೋಗ್ಯ ಸಮಸ್ಯೆ ಇದ್ದವರು ಮನೆಯಲ್ಲಿರಿ. ಇನ್ನು ಏರ್ಪೋರ್ಟ್ಗಳಲ್ಲಿ ಮುಂಜಾಗ್ರತೆ ಆಗಿರ್ಬೋದು, ಆ ಒಂದು ಹಿನ್ನೆಲೆಯಲ್ಲಿ ತಪಾಸಣೆಯನ್ನ ಮಾಡಬೇಕು. ಏರ್ಪೋರ್ಟ್ನಲ್ಲೂ ಮಾಸ್ಕ್ ಧರಿಸಬೇಕು ಅಂತ ಸಲಹೆಯನ್ನ ನೀಡಲಾಗಿದೆ. ತಾಂತ್ರಿಕ ಸಲಹಾ ಸಮಿತಿ ಸಲಹೆಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಮಾರ್ಗಸೂಚಿ ಪ್ರಕಟಗೊಳಿಸುವಂತಹ ಸಾಧ್ಯತೆ ಇದೆ. ಕೊರೋನಾ ಸಭೆ ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ನಮ್ಮ ರಿಪೋರ್ಟರ್ ಹಂಸ ಮಾತನಾಡಿಸಿದ್ದಾರೆ, ನೋಡೋಣ. ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಇವತ್ತು ಸಭೆ ಕೂಡ ಇದೆ. ಏನ್ ಹೇಳ್ತಾರೆ ಈ ಒಂದು ಕೋವಿಡ್ ಬಗ್ಗೆ, ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಅವರನ್ನೇ ಕೇಳೋಣ. ಯಾಕಂತ ಹೇಳಿದ್ರೆ ಮೊನ್ನೆಷ್ಟೇ ಟ್ಯಾಕ್ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಸಲಹೆಯ ಮೇರೆಗೆ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡುತ್ತಾ ಅನ್ನುವಂಥದ್ರ ಬಗ್ಗೆ ನೇರವಾಗಿ ನಾವೀಗ ಅವ್ರ ಹತ್ರನೇ ಕೇಳೋಣ. ಈಗ ನಮ್ಮ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರ್ ಹೇಳಿ, ಒಂದು ಟ್ಯಾಕ್ ಸಲಹೆಗಳನ್ನ ಕೊಟ್ಟಿತ್ತು, ಏನೆಲ್ಲ ಸಲಹೆಗಳನ್ನ ತಮ್ಮ ಆರೋಗ್ಯ ಇಲಾಖೆ ಇವತ್ತು ಇಶ್ಯೂ ಮಾಡ್ತಾ ಇದೀವಿ. ಮುಖ್ಯವಾಗಿ 60 ವರ್ಷಕ್ಕಿಂತ ಹೆಚ್ಚಿರೋರು ಅವರು ಮಾಸ್ಕ್ ಅನ್ನ ಹಾಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರ್ತದೆ, ಸ್ವಲ್ಪ ಅವ್ರ ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ಎರಡನೇದು, ಯಾರ್ಯಾರಿಗೆ ಕೋಮಾರ್ಬಿಡಿಟೀಸ್ ಇರ್ತದೆ, ಅಂದ್ರೆ ಅವರಿಗೆ ಕಿಡ್ನಿ ಸಮಸ್ಯೆ ಅಥವಾ ಅವರ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಅವ್ರ ಇಮ್ಯುನಿಟಿ ಕಡಿಮೆ ಇರ್ತದೆ, ಅಂತವರು ಕೂಡ ಮಾಸ್ಕ್ಗಳು ಧರಿಸಿದ್ರೆ ಒಳ್ಳೇದು. ಆಮೇಲೆ ಯಾರ್ಯಾರಿಗೆ ಬೇರೆ ಬೇರೆ ಒಂದು ಇನ್ಫೆಕ್ಷನ್ಸ್ ಆಗಿರ್ತದೆ, ಗಂಟ್ಲು, ನೆಗಡಿ, ಉಸಿರಾಟದ ಸಮಸ್ಯೆ, ಜ್ವರ, ಅವರೆಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸಿದ್ರೆ ಅದೇನಾಗ್ತದೆ, ಇನ್ಫೆಕ್ಷನ್ ಹರಡೋದಿಲ್ಲ. ಸೊ ಅಂತವರೆಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕೊಳ್ತಕ್ಕಂಥದ್ದಕ್ಕೆ ಹೇಳ್ತೀವಿ. ಮಿಕ್ಕಿದ್ದು ನಮ್ಮ ತಯಾರಿಕೆ ನಾವು ಮಾಡ್ತಾ ಇದ್ದೀವಿ. ನ್ಯೂ ಇಯರ್, ಕ್ರಿಸ್ಮಸ್ ಎಲ್ಲ ಇದೆ, ಅದಕ್ಕೆ ಪ್ರತ್ಯೇಕ ಇಲ್ಲ. ಈಗೇನು ಮೂವ್ಮೆಂಟ್ಗೆ, ಓಡಾಟಕ್ಕೆ ಏನು ಸಮಸ್ಯೆ ಏನಿಲ್ಲ, ತೊಂದರೆ ಏನಿಲ್ಲ, ಆ ಥರ ಏನು ನಿರ್ಬಂಧನೆ ಏನಿಲ್ಲ. ನಾವು ಪ್ರಥಮವಾಗಿ ಇವತ್ತು ಟೆಸ್ಟಿಂಗ್ ಅನ್ನು ಹೆಚ್ಚು ಮಾಡಿಕೊಂಡು ಎಷ್ಟು ಮಟ್ಟಿಗೆ ಕೋವಿಡ್ ಹರಡಿದೆ ಅಂತ ಅದನ್ನು ನೋಡ್ತೀವಿ. ಆಮೇಲೆ ಅದರಿಂದ ಏನು ಇದುವರೆಗೂ ಯಾವುದೇ ರೀತಿಯ ಕೋವಿಡ್ ಇಂದನೇ ಬಹಳ ಕೆಟ್ಟ ಒಂದು ICUಗೆ ಹೋಗುವಂಥದ್ದು ಅಥವಾ ಅವ್ರ ಆರೋಗ್ಯ ಕೆಟ್ಟು ಬಹಳ ಗಂಭೀರ ಪರಿಸ್ಥಿತಿ ಆಗ್ತಕ್ಕಂಥ ಎಲ್ಲೂ ಕೂಡ ನಮಗೆ ಬಂದಿಲ್ಲ. ಸೊ ಅದರಿಂದ ನಾವು ಆತಂಕ ಪಡ್ತಕ್ಕಂಥದ್ದು ಏನೂ ಇಲ್ಲ. ಆದರೆ ಕೋವಿಡ್ ಅನ್ನ ಈಗಿರುವಂಥ ಸ್ಥಿತಿಗತಿ ಏನು ಅಂತ ತಿಳ್ಕೊಳ್ತಕ್ಕಂಥದ್ದು ಮುಖ್ಯ ಇದೆ.
ಆಮೇಲೆ ಅದನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ನಮ್ಮ ಪ್ರಯತ್ನಗಳು ಇರ್ತದೆ. ಸರಿ, ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಕೇರಳದಿಂದ ಸಾಕಷ್ಟು ಜನರು ಬರ್ತಾರೆ. ಅದೆಲ್ಲ ಯಾವುದೇ ರೀತಿಯ ನಾವು ಸದ್ಯಕ್ಕಂತೂ ಏನು ಮಾಡ್ತಾ ಇಲ್ಲ. ಇನ್ನು ನಾಳೆ ಕೇಂದ್ರ ಸಚಿವರ ಜೊತೆ ಮೀಟಿಂಗ್ ಎಲ್ಲ ಇದೆ. ತದನಂತರ ಮುಂದೆ ಏನೇ ಯಾವ ರೀತಿ ಕ್ರಮಗಳು ತಗೊಳ್ಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಗುಂಡೂರಾವ್ ಅವರ ಮಾತುಗಳು. ಒಟ್ಟಿನಲ್ಲಿ ಏನು ಒಂದಷ್ಟು ಸಲಹೆಗಳನ್ನ ನೀಡಿದೆ, ಅದನ್ನೆಲ್ಲವನ್ನೂ ಕೂಡ ಮಾರ್ಗಸೂಚಿಯಾಗಿ ನಾವು ತರ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಯಚೂರು ರವಿ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಹೇಳಿದ ಪ್ರಕಾರ ಸದ್ಯಕ್ಕಂತೂ ಆತಂಕ ಇಲ್ಲ, ಆದ್ರೆ ಮುನ್ನೆಚ್ಚರಿಕೆ ಅಗತ್ಯ ಅನ್ನುವಂಥದ್ದು. ಸೊ ಆ ಮುನ್ನೆಚ್ಚರಿಕೆಯಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿರುತ್ತೆ? ನವಿತಾ, ಈಗಾಗಲೇ ಏನು ತಾಂತ್ರಿಕ ಸಲಹಾ ಸಮಿತಿಯಿಂದ 17ನೇ ತಾರೀಕಂದು ಒಂದು ಸಭೆಯನ್ನ ನಡೆಸಿದ್ರು. ಆ ಒಂದು ಸಭೆಯಲ್ಲಿ ಎಲ್ಲಾ ತಜ್ಞರನ್ನೊಳಗೊಂಡಂತಹ ಒಂದು ಚರ್ಚೆ ನಡೆಸಿ ಇದ್ರ ಬಗ್ಗೆ ಒಂದು ಔಟ್ಕಮ್ ಬಂದಿರುವಂತದ್ದು. ಅದು ಏನಂತ ಹೇಳಿದ್ರೆ, ಮಾಸ್ಕ್ ಅನ್ನು ಅಂದ್ರೆ 60 ವರ್ಷಕ್ಕೂ ಹೆಚ್ಚು ಮೇಲ್ಪಟ್ಟವರಿಗೆ ಹಾಗೆ ಕೋಮಾರ್ಬಿಟಿಸ್ ಇರುವಂತಹವರಿಗೆ ಮಾಸ್ಕ್ ಅನ್ನ ಹಾಕುವಂತೆ ಸೂಚನೆ ನೀಡಬೇಕು ಅಂತ ಹೇಳಿದ್ರೆ, ಜೊತೆಗೆ ಏನು ಜನಸಂದಣಿ ಇರುವಂತಹ ಹೆಚ್ಚು ಕಡೆಗಳಲ್ಲೂ ಕೂಡ ಒಂದು ಮಾಸ್ಕ್ ನ ಅವಶ್ಯಕತೆ ಇದೆ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ರೆ, ಇದರ ಜೊತೆಗೆ ಏನು ಯಾರಿಗೆಲ್ಲ ಪಾಸಿಟಿವ್ ಇರುತ್ತೆ ಕೋವಿಡ್ ಅವ್ರಿಗೆ ಒಂದು ಆಂಟಿಜೆನ್ ಟೆಸ್ಟ್ ಅನ್ನ ಮಾಡಿಸಬೇಕು. ಯಾಕಂತ ಹೇಳಿದ್ರೆ JN.1 ಉಪತಳಿ ಇದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗಬೇಕಂದ್ರೆ ಅದಕ್ಕೆ ಆಂಟಿಜೆನ್ ಟೆಸ್ಟ್ ಅನ್ನೇ ಮಾಡಿಸಬೇಕು. ಹೀಗಾಗಿಯೇ ಯಾರಿಗೆಲ್ಲ ಇನ್ನು ಮುಂದೆ ಕೋವಿಡ್ ಪಾಸಿಟಿವ್ ಇರುತ್ತೆ ಅಂತಹ ಎಲ್ಲಾ ಸ್ಯಾಂಪಲ್ಸ್ ಗಳನ್ನು ಕೂಡ ಒಂದು ಆಂಟಿಜೆನ್ ಟೆಸ್ಟ್ ಗೆ ಕಳಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಇದರ ಜೊತೆಗೆ ಏನು ಈಗಾಗಲೇ ನ್ಯೂ ಇಯರ್ ಬರ್ತಿದೆ, ಆದ್ರೆ ನ್ಯೂ ಇಯರ್ಗೆ ಇನ್ನೂ ಕೂಡ ಈಗ್ಲೇನೆ ಮುಂಚಿತವಾಗಿಯೇ ನಾವು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡುವಂತದ್ದು ಬೇಡ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದೆ. ಇದಾದಂತಹ ಬಳಿಕ ಈಗ ಎಲ್ಲಾ ಒಂದು ಜಿಲ್ಲೆಗಳ PHC ಸೆಂಟರ್ಗಳು ಹಾಗೆ ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಕೂಡ ನಿನ್ನೆಯೇ ಹೇಳಿತು ಮಾಕ್ ಡ್ರಿಲ್ ಅನ್ನ ಮಾಡಿ ಒಂದು ವರದಿಯನ್ನ ಕೊಡಿ ಆರೋಗ್ಯ ಇಲಾಖೆಗೆ ಅಂತ. ಆ ವರದಿಯನ್ನು ಕೂಡ ಈಗ ತೆಗೆದುಕೊಂಡಿರುವಂತದ್ದು. ಈ ಒಂದು ಎಲ್ಲಾ ವಿಚಾರಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ಮತ್ತೆ ಇವತ್ತು 3 ಗಂಟೆಗೆ ಒಂದು ವಿಕಾಸಸೌಧದಲ್ಲಿ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಎಲ್ಲಾ ಜಿಲ್ಲೆಯ DHOಗಳು, ಆರೋಗ್ಯ ಇಲಾಖೆ ಆಯುಕ್ತರು, ನಿರ್ದೇಶಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅವರು ಒಂದು ಭಾಗಿಯಾಗಿ ಈ ಒಂದು ಏನು ತಾಂತ್ರಿಕ ಸಲಹಾ ಸಮಿತಿಯಿಂದ ಏನೆಲ್ಲ ಒಂದು ಸಜೆಷನ್ಗಳು ಬಂದಿದೆ ಅದರಲ್ಲಿ ಮತ್ತಷ್ಟು ಏನಾದರೂ ಮಾರ್ಪಾಡುಗಳು ಮಾಡಬೇಕಾ ಅಥವಾ ಅದಕ್ಕೆ ಇನ್ನೂ ಏನಾದರೂ ಆಡ್ ಆನ್ ಮಾಡಬೇಕಾ ಅನ್ನುವಂಥದ್ದನ್ನ ಎಲ್ಲವನ್ನು ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ಸಂಜೆಯ ಹೊತ್ತಿಗೆ ಒಂದು ಹೊಸದಾದಂತಹ ಒಂದು ಕೋವಿಡ್ ನ ಮಾರ್ಗಸೂಚಿಯನ್ನ ಕೂಡ ಬಿಡುಗಡೆ ಮಾಡಲಾಗುತ್ತೆ. ನವಿತಾ, ಈಗಾಗಲೇ ನೋಡಬಹುದು ಆರೋಗ್ಯ ಸಚಿವರು ಕೂಡ ಹೇಳ್ತಿದ್ರು ಕೇರಳದಲ್ಲಿ ಕೇಸಸ್ಗಳು ಹೆಚ್ಚಾಗಿರ್ಬೋದು, ಆದ್ರೆ ನಮ್ಮ ರಾಜ್ಯಕ್ಕೆ ಒಂದು ಉಪತಳಿಯ ಆತಂಕ ಇನ್ನೂ ಬಂದಿಲ್ಲ, ಹಾಗಂತ ನಾವು ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಸರಣಿ ಸಭೆಗಳನ್ನ ನಡೆಸಿ ಮುಂಜಾಗ್ರತೆ ಕ್ರಮ ಏನೆಲ್ಲ ತೆಗೆದುಕೊಳ್ಬೇಕು ಅದನ್ನ ನಾವು ತೆಗೆದುಕೊಳ್ತಿದೀವಿ. ಜನರು ಕೂಡ ನಮಗೆ ಸಹಕಾರ ನೀಡಬೇಕು ಅನ್ನುವಂಥದ್ದನ್ನ ಹೇಳ್ತಿರುವಂತದ್ದು. ಒಟ್ಟಿನಲ್ಲಿ ನೋಡೋದಾದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಈಗಾಗಲೇ ಒಂದು 58 ಆಕ್ಟಿವ್ ಕೋವಿಡ್ ಪ್ರಕರಣಗಳಿದಾವೆ. ಅವೆಲ್ಲವನ್ನು ಕೂಡ ಅವುಗಳ ಮೇಲಿನ ಒಂದು ತೀವ್ರ ನಿಗಾವನ್ನ ವಹಿಸೋದಕ್ಕೆ ಕೂಡ ಈಗಾಗಲೇ ಎಲ್ಲಾ ಒಂದು ಆಸ್ಪತ್ರೆಗಳಲ್ಲೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ 3 ಗಂಟೆಯ ಸಭೆ ಏನಾಗುತ್ತೆ, ಆ ಒಂದು ಸಭೆಯ ಔಟ್ಕಮ್ಸ್ ಏನು ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಹಂಸ ಶ್ಯಾಮಲ ಡೀಟೇಲ್ಸ್ಗೆ. ಕೇರಳದಲ್ಲಿ ರೂಪಾಂತರಿ ವೈರಸ್ ಆತಂಕ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾಳೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಡಲಿದ್ದಾರೆ. ಇವರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು. ಸೊ ನಾಳೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಅವರು ಸಭೆಯನ್ನ ನಡೆಸಲಿದ್ದಾರೆ. ಗಡಿ ಭಾಗ ಇನ್ನೊಂದು ಆತಂಕ ಏನಂತ ಹೇಳಿದ್ರೆ, ಕೇರಳದ ಗಡಿ ಭಾಗದಲ್ಲಿ ಇರುವಂತಹ ಜಿಲ್ಲೆಗಳಲ್ಲಿ ಆಗಿರ್ಬೋದು, ಗಡಿ ಭಾಗದಲ್ಲಿ ಇನ್ನೂ ಕೂಡ ತಪಾಸಣೆ ಆರಂಭ ಆಗಿಲ್ಲ. ಕೇಳಿದ್ರೆ ಹೇಳ್ತಾರೆ ನಮ್ಗೆ ಇನ್ನೂ ಕೂಡ ಆರ್ಡರ್ ಬಂದಿಲ್ಲ ಅಂತ. ಸೊ ಕೇರಳದಿಂದ ಪ್ರತಿನಿತ್ಯ ಬರುವ 100 ವಾಹನಗಳು ಕೂಡ ಇರುತ್ತೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಪ್ರತ್ಯೇಕ ವಾರ್ಡ್ ಅನ್ನೇ ಈಗ ಕಾರ್ಯಾರಂಭ ಮಾಡಲಾಗತ್ತೆ. ಆದ್ರೆ ಕೇರಳ ಬಾರ್ಡರ್ನಲ್ಲಿ ಅಂದ್ರೆ ಕೇರಳ ಮತ್ತು ಕರ್ನಾಟಕ ಬಾರ್ಡರ್ನಲ್ಲಿ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಅಲ್ಲಿಂದ ಇಲ್ಲಿಗೆ ಬರುವವರ ಸಂಖ್ಯೆ ಜಾಸ್ತಿ ಇರೋದನ್ನು ನಾವು ಗಮನಿಸಬಹುದು. ಬಟ್ ಸದ್ಯಕ್ಕೆ ನಮಗೆ ಯಾವುದೇ ರೀತಿಯ ಆದೇಶ ಬಂದಿಲ್ಲ, ಹಾಗಾಗಿ ಆದೇಶ ಬರದೆ ನಾವು ತಪಾಸಣೆಯನ್ನ ಮಾಡಲ್ಲ ಅನ್ನೋದು ಅಧಿಕಾರಿಗಳ ಮಾತು. ದಕ್ಷಿಣ ಕನ್ನಡದ ತಲಪಾಡಿಯಿಂದ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕೇರಳದಲ್ಲಿ ಒಮಿಕ್ರಾನ್ ರೂಪಾಂತರಿ ತಳಿಯ ಆತಂಕ ಹೆಚ್ಚಾಗಿದೆ. ಜಿಲ್ಲಾಸ್ಪತ್ರೆ ಆಗಿರ್ಬೋದು ಮತ್ತು ಗಡಿ ಭಾಗವನ್ನು ಹಂಚಿಕೊಂಡಿರುವಂತಹ ತಾಲೂಕುಗಳ ತಾಲೂಕು ಆಸ್ಪತ್ರೆ ಆಗಿರ್ಬೋದು ಎಲ್ಲವೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇರಬೇಕಂತ ಹೇಳಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ನಾವೀಗ ಕೇರಳ ಮತ್ತು ಮಂಗಳೂರು ಗಡಿ ಭಾಗ ತಲಪಾಡಿ ಚೆಕ್ ಪೋಸ್ಟಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದರೆ ಇಲ್ಲಿ ಯಾವುದೇ ತಪಾಸಣೆಗಳು ಸದ್ಯಕ್ಕೆ ನಡೀತಿಲ್ಲ. ಇದಕ್ಕೆ ಪೂರಕವಾಗಿ ಇಲ್ಲಿನ DHO ಉತ್ತರ ಕೊಟ್ಟಿರುವಂಥದ್ದು, ಸರ್ಕಾರದಿಂದ ಯಾವುದೇ ತಪಾಸಣೆ ಮಾಡೋಕ್ಕೆ ನಿರ್ದೇಶನಗಳು ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವುದೇ ರೀತಿಯಾಗಿ ತಪಾಸಣೆಯನ್ನು ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ ಸೂಚನೆಯನ್ನು ಕೊಟ್ಟರೆ ನಾವು ಇಲ್ಲಿ ತಪಾಸಣೆ ಮಾಡ್ತೀವಿ ಎಂಬ ಮಾತುಗಳನ್ನು ಹೇಳಿರುವಂಥದ್ದು. ಕೇರಳದಿಂದ ಮಂಗಳೂರಿಗೆ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ. 10
ಸಾರಿಗೆ ವಾಹನಗಳು ಕೇರಳದ ಕಾಸರಗೋಡು ಭಾಗದಿಂದ ಮಂಗಳೂರಿಗೆ ಬರುತ್ತೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಚ್ಚರಿಕೆಯಿಂದ ಇರಬೇಕೆಂಬ ಸೂಚನೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಕೊಟ್ಟಿರುವಂಥದ್ದು. ಸದ್ಯ ದಕ್ಷಿಣ ಕನ್ನಡದ ಜಿಲ್ಲಾ ಉಸ್ತುವಾರಿ ಸಚಿವರೇ ದಿನೇಶ್ ಗುಂಡೂರಾವ್ ಆಗಿರೋ ಕಾರಣಕ್ಕಾಗಿ ಬುಧವಾರ ಮಂಗಳೂರಿಗೆ ದಿನೇಶ್ ಗುಂಡೂರಾವ್ ಬರ್ತಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾವೆಲ್ಲ ರಸ್ತೆಗಳು ಕೇರಳ ಭಾಗದಿಂದ ಮಂಗಳೂರಿಗೆ ಬರುವಂಥ ವಾಹನಗಳಿಂದ ತಪಾಸಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಾಗಲೇ ಜಿಲ್ಲಾ ಆರೋಗ್ಯ ಇಲಾಖೆ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರವಾಗಿ ಜಿಲ್ಲಾ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ ಒಂದು ವಾರ್ಡನ್ನು ಇದಕ್ಕಾಗಿಯೇ ಮೀಸಲಿಸಲಾಗಿದೆ ಮತ್ತು ಯಾವುದೇ ರೀತಿಯಾಗಿ ಆಕ್ಸಿಜನ್ ಸಮಸ್ಯೆ ಆಗಿರ್ಬೋದು, ವೈದ್ಯರ ಸಮಸ್ಯೆ ಆಗಿರ್ಬೋದು, ಬೇರೆ ಯಾವುದೇ ಚಿಕಿತ್ಸಾ ಪರಿಕರಗಳ ಸಮಸ್ಯೆಗಳು ಇಲ್ಲದಂತೆ ಈಗಾಗಲೇ ಎಲ್ಲ ರೀತಿಯ ಸರ್ವಸನ್ನದ್ಧಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಸದ್ಯ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದೆ. ನೆರೆಯ ಕೇರಳದಿಂದ ಬರುವಂತಹ ಜನರನ್ನು ಅಥವಾ ವಾಹನಗಳನ್ನು ತಪಾಸಣೆ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಆದೇಶ ಕೊಟ್ಟರೆ ಅದನ್ನು ಯಾವ ರೀತಿಯಾಗಿ ಪಾಲಿಸಬೇಕು ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಭೆಯನ್ನು ಮಾಡಿರುವಂಥದ್ದು ಮತ್ತು ಅದಕ್ಕೆ ಪೂರಕವಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಕೇರಳದ ಗಡಿ ಭಾಗವನ್ನು ಹಂಚಿಕೊಂಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳು ಸರ್ವಸನ್ನದ್ಧ ಆಗಿರುವಂಥದ್ದು. ಕೇರಳದಲ್ಲಿ ಅತಿ ಹೆಚ್ಚು ಈ ರೋಗ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ಜಿಲ್ಲಾಡಳಿತಕ್ಕೆ ಏನೆಲ್ಲ ಸೂಚನೆ ಕೊಡ್ತಾರೆ ಎಂಬುದರ ಮೇಲೆ ಈ ಗಡಿ ಭಾಗದ ಜನರ ಮತ್ತು ಇಲ್ಲಿನ ಪರಿಶೀಲನೆಗಳ ಭವಿಷ್ಯ ನಿಂತಿರುವಂಥದ್ದು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕೇರಳದಲ್ಲಿ ಕೋವಿಡ್ ಹೆಚ್ಚಳ ಹಿನ್ನೆಲೆಯಲ್ಲಿ ಈಗಾಗಲೇ ಅಲರ್ಟ್ ಅನ್ನು ಮಾಡಲಾಗಿದ್ದು ಇವತ್ತಿನಿಂದ ಬಾವಲಿ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆಯನ್ನು ಆರಂಭ ಮಾಡಲಾಗಿದೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಬಾವಲಿ ಚೆಕ್ ಪೋಸ್ಟ್ ನಲ್ಲಿ ಇವತ್ತು ತಪಾಸಣೆಯನ್ನ ಶುರು ಮಾಡಲಾಗಿದ್ದು ಕರ್ನಾಟಕ ಕೇರಳ ಗಡಿಯಾಗಿದೆ ಬಾವಲಿ ಚೆಕ್ ಪೋಸ್ಟ್. ಈ ಹಿಂದಿನ ಮಾದರಿಯಲ್ಲೇ ತಪಾಸಣೆಯನ್ನ ಮಾಡ್ತಿದ್ದಾರೆ ಸಿಬ್ಬಂದಿ. ಪ್ರಯಾಣಿಕರಿಗೆ ಥರ್ಮಲ್ ಸ್ಕ್ಯಾನ್ ಅನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಸೊ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಥವಾ ಈಗಾಗಲೇ ಥರ್ಮಲ್ ಸ್ಕ್ಯಾನ್ ಮೂಲಕ ಬಾಡಿ ಟೆಂಪರೇಚರ್ನ ಚೆಕ್ ಮಾಡುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಕೇರಳದಲ್ಲಿ ರೂಪಾಂತರಿ ಕೊರೋನಾ ವೈರಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಗಳಲ್ಲಿ ಆತಂಕ ಮನೆ ಮಾಡಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಎಚ್ಚರಿಕೆಗೆ ಸೂಚನೆಯನ್ನ ನೀಡಲಾಗಿದೆ. ಚಿಕ್ಕಮಗಳೂರು, ಕೊಡಗು, ಮೈಸೂರಲ್ಲಿ ಅಲರ್ಟ್ ಅನ್ನು ಕೈಗೊಳ್ಳಲಾಗಿದೆ. ಚಿಕ್ಕಮಗಳೂರಿಗೆ ಕೇರಳ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿದೆ ಬರ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಕೇರಳ ಪ್ರವಾಸಿಗರನ್ನ ನಿರ್ಬಂಧ ಮಾಡಬೇಕು, ಅವರಿಗೆ ಬರದ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಸ್ಥಳೀಯರು ಅಲ್ಲಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಇನ್ನು ಶಬರಿಮಲೆಗೆ ಹೋಗಿ ಬರ್ತಾ ಇರುವ ಭಕ್ತರಿಂದಲೂ ಕೂಡ ಆತಂಕ ನಿರ್ಮಾಣ ಆಗಿದೆ. ಶಬರಿಮಲೆಗೆ ಹೋಗಿ ಬಂದು ಅವರು ಏನಾದರೂ ಈ ಒಂದು ರೂಪಾಂತರಿ ವೈರಸ್ ತಗೊಂಡು ಬರ್ತಾರಾ ಅನ್ನುವಂತಹ ಆತಂಕ ಈಗ ಸ್ಥಳೀಯರಲ್ಲಿ ಉಂಟಾಗ್ತಾ ಇರೋದು. ಹಾಗೆ ಕೊರೋನಾದ ಪ್ರಕರಣ ಅಂದ್ರೆ ರೂಪಾಂತರಿ ತಳಿ ಇದೆಯಲ್ಲ, ಅದು ಈಗಾಗಲೇ ಕೇರಳದಲ್ಲಿ ಕಂಡು ಬಂದ ಹಿನ್ನೆಲೆಯಲ್ಲಿ ಇಲ್ಲಿನ ಜನರಿಗೆ ಆತಂಕ ಉಂಟಾಗಿದೆ. ಹಾಗಾಗಿ ಅಲರ್ಟ್ ಅನ್ನು ಮಾಡಲಾಗ್ತಿದೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ರೀತಿಯಾಗಿ ಜಲಪ್ರಳಯ ಉಂಟಾಗಿದೆ ಅನ್ನೋದನ್ನು ಕೂಡ ಗಮನಿಸಬಹುದು. ಈಗಾಗಲೇ ಹವಾಮಾನ ಇಲಾಖೆ ಕಟ್ಟೆಚ್ಚರವನ್ನ ವಹಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಟ್ಟಿದೆ. ಈ ವಾರ ಪೂರ್ತಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ಈ ಒಂದು ಮಳೆಯಿಂದಾಗಿ ಆಗಿರುವಂತಹ ಜಲಾವೃತವನ್ನ ನಾವು ಗಮನಿಸಬಹುದು. ತೂತುಕುಡಿಯಲ್ಲಿ ಡ್ರೋನ್ ನಲ್ಲಿ ಸೆರೆಯಾಗಿರುವಂತಹ ದೃಶ್ಯಗಳಲ್ಲಿ ನಮಗೆ ಕಾಣೋದಿಕ್ಕೆ ಸಿಗೋದು ಎಲ್ಲ ಕಡೆ ಬರೀ ಮಳೆಯ ನೀರು, ಅಂದ್ರೆ ನೀರು ಎಲ್ಲಾ ಕಡೆ ಎಲ್ಲೂ ಕೂಡ ಮಳೆಯ ಒಂದು ನೀರಿನಿಂದಾಗಿ ಆವೃತ ಆಗಿರುವಂತಹ ಪ್ರದೇಶಗಳನ್ನು ಹೊರತುಪಡಿಸಿದ್ರೆ ಎಲ್ಲೂ ಕೂಡ ಖಾಲಿ ರೋಡ್ ಆಗಿರ್ಬೋದು ಜಾಗಗಳು ಕಾಣೋದಕ್ಕೆ ಸಿಗೋದಿಲ್ಲ. ಮನೆಗಳು ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿದೆ, ಕಟ್ಟಡಗಳು ನೀರಿನಿಂದಾಗಿ ಆವೃತ ಆಗಿದೆ, ವಾಹನಗಳು ಕೂಡ ನೀರಿನಿಂದ ಮುಳುಗಿ ಹೋಗಿರುವಂತಹ ದೃಶ್ಯಗಳನ್ನು ನಾವು ಗಮನಿಸಬಹುದು. ಬ್ರಿಡ್ಜ್ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿದೆ. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಕಾಣೋದಕ್ಕೆ ಸಿಗೋದು ದೇವಸ್ಥಾನಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ವಾಹನಗಳು ಹೀಗೆ ನೀರಿನಿಂದನೇ ಮುಳುಗಿ ಹೋಗಿರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು. ಇನ್ನೂ ಕೂಡ 1 ವಾರಗಳ ಕಾಲ ಇದೇ ರೀತಿಯಾಗಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದೆ. ಹಾಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಈ ವಾರ ಪೂರ್ತಿ ಮಳೆಯಾಗುವಂತಹ ಸಾಧ್ಯತೆ ಇರೋದ್ರಿಂದ ಜನ ಕಟ್ಟೆಚ್ಚರ ವಹಿಸಬೇಕು ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿದೆ. ಸೊ ಈಗಾಗಲೇ ಈ ಒಂದು ಸೈಕ್ಲೋನ್ ಏನೇನು ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಿಂದೆ ಕೂಡ ನಡೆದಂತಹ ಒಂದು ಸೈಕ್ಲೋನ್ ಭಾರಿ ಪ್ರಮಾಣದ ನಷ್ಟವನ್ನ ಉಂಟು ಮಾಡಿತ್ತು. ಈಗ ಮತ್ತದೇ ಒಂದು ಭಯ, ಆತಂಕ ನಿರ್ಮಾಣ ಆಗಿದೆ. ಕೂಗಾಟ ಕಿರುಚಾಟವಲ್ಲ, ವಸ್ತುನಿಷ್ಠ ಡಿಬೇಟ್.
ಮಾತು ನಿಷ್ಪಕ್ಷಪಾತ ನಿಲುವು. ಇಲ್ಲಿ ಟಿಪ್ಪು ಸುಲ್ತಾನು ಔರಂಗಜೇಬನ ಕಾಲದಲ್ಲಿನೇ ನಾವಿನ್ನು ಚರ್ಚೆ ಮಾಡಬೇಕಾ ಅಥವಾ ಇವತ್ತಿನ ವಿಚಾರಗಳಿಗೆ ಬರಬೇಕಾ? ನಿಖರ ವಿಶ್ಲೇಷಣೆಯ ಬದ್ಧತೆ. ಈಗ ಆಪರೇಷನ್ ಕಾಂಗ್ರೆಸ್ನವರು ಮಾಡಿದ್ರೆ ಅಪವಿತ್ರ, ಬಿಜೆಪಿಯವರು ಮಾಡಿದ್ರೆ ಪವಿತ್ರ. ಹಾಗಾದ್ರೆ ಮಿಸ್ ಮಾಡದೆ ನೋಡಿ. ರಾಜ್ಯಕ್ಕೆ ರೂಪಾಂತರಿ ಕೊರೋನಾ JN.1 ಟೆನ್ಷನ್ ಹೆಚ್ಚಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಇಂದು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಯಲಿದೆ. ಇವತ್ತು ಆರೋಗ್ಯ ಇಲಾಖೆಯಿಂದ ಎಲ್ಲ DHOಗಳ ಜೊತೆ ಸಭೆ ಕರೆಯಲಾಗಿದೆ. ಈಗಾಗಲೇ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯಿಂದ ಆರೋಗ್ಯ ಇಲಾಖೆಗೆ ಸಲಹೆ ನೀಡಲಾಗಿದೆ. 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯ ಮಾಡಬೇಕು ಅಂತ ಸೂಚನೆ ನೀಡಲಾಗಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಶಿಫಾರಸು ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಕೋವಿಡ್ ತಡೆ ಮಾರ್ಗಸೂಚಿಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ದೇಶದಲ್ಲಿ ಕೋವಿಡ್ ಹೊಸ ರೂಪಾಂತರಿ JN.1 ಪತ್ತೆಯಾಗಿದೆ. ಕೊರೋನಾ ಸೋಂಕು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಎಚ್ಚರಿಕೆ ಕೊಡುತ್ತಿದೆ. ಕೋವಿಡ್ ಪ್ರಕರಣ ಏರುಗತಿಯ ಬೆನ್ನಲ್ಲೇ ರಾಜ್ಯಗಳಲ್ಲೇ ಆರೋಗ್ಯ ಸಚಿವರ ಜೊತೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವ್ಯ ಅವರು ಕೋವಿಡ್ ಸನ್ನದ್ಧತೆಯ ಬಗ್ಗೆ ನಾಳೆ ಸಭೆ ನಡೆಸಲಿದ್ದಾರೆ. ಈ ನಡುವೆ ಕೋವಿಡ್ ಪರೀಕ್ಷೆ ಹೆಚ್ಚಳ ಮಾಡುವಂತೆ ರಾಜ್ಯಗಳಿಗೆ ಕೇಂದ್ರ ಸೂಚನೆ ಕೊಟ್ಟಿದೆ. ಪ್ರಧಾನಮಂತ್ರಿಗಳು ಭೇಟಿಗೆ ಟೈಮ್ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ವೆಲ್ಕಮ್ ಬ್ಯಾಕ್. ಪ್ರೀತಿಸಿ ಓಡಿ ಹೋಗ್ತಿರೋ ಮಕ್ಕಳು, ತಂದೆ ತಾಯಿಗೆ ಘನಘೋರ ಶಿಕ್ಷೆ. ಬೆಳಗಾವಿಯ ಘಟನೆಯ ಬೆನ್ನಲ್ಲೇ ಶಾಕ್. ಬಿಹಾರ ಆಗ್ತಿದೆಯಾ ಕರ್ನಾಟಕ? ಮಗನ ಪ್ರೀತಿ ಪೋಷಕರಿಗೆ ಶಿಕ್ಷೆ. ಪ್ರೇಮಿಗಳು ಪರಾರಿ, ಯುವಕನ ಪೋಷಕರಿಗೆ ಹಲ್ಲೆ. 4 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಯುವತಿಯ ತಂದೆ ಶ್ರೀನಿವಾಸ್ ಸೇರಿ 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರೇಮಿಗಳು ಇಲ್ಲಿ ಪರಾರಿಯಾಗಿದ್ದಾರೆ. ಆದರೆ ಯುವಕನ ತಂದೆ ತಾಯಿಯ ಮೇಲೆ ಹಲ್ಲೆಯನ್ನ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯುವತಿಯ ತಂದೆ ಸೇರಿದಂತೆ ಶ್ರೀನಿವಾಸ್ ಸೇರಿದಂತೆ 4 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ದಪ್ಪರ್ತಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ಹೆತ್ತ ಮಗನ ಪ್ರೀತಿಗಾಗಿ ಇಲ್ಲಿ ತಂದೆ ತಾಯಿಯನ್ನೇ ಥಳಿಸುವಂತಹ ಘಟನೆ ನಡೆಸಲಾಗಿತ್ತು. ಪೋಷಕರಿಗೆ ಥಳಿಸಲಾಗಿತ್ತು. ಅಟ್ಟಾಡಿಸಿ ನಡು ರೋಡಲ್ಲೇ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಲಾಗಿತ್ತು. ಈಗ ಅಂತಹವರನ್ನ ಅರೆಸ್ಟ್ ಮಾಡಲಾಗಿದೆ. 4 ಬಂಧಿಸಲಾಗಿದ್ದು ವೆಂಕಟೇಶಪ್ಪ, ಆನಂದಪ್ಪ ಹಾಗೂ ಗೋವಿಂದಪ್ಪ ಬಂಧಿತ ಆರೋಪಿಗಳಾಗಿದ್ದಾರೆ. ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. 1 ತಿಂಗಳ ಹಿಂದೆ ಮದುವೆ ಆಗಿದ್ರು ಮನೋಜ್ ಮತ್ತು ಅಂಕಿತಾ. 15 ದಿನದ ಹಿಂದೆ ಯುವತಿಯನ್ನ ಮನೆಗೆ ಕರೆತಂದಿದ್ರು ಪೋಷಕರು. ಆದ್ರೆ ಮತ್ತೆ ಮನೋಜ್ ಜೊತೆನೆ ಆಕೆ ಹೋಗಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಮಗಳು ಓಡಿ ಹೋದ ಕಾರಣಕ್ಕೆ ಮತ್ತೆ ಗಲಾಟೆ ಮಾಡಿದ್ದಾರೆ. ಮನೋಜ್ ಪೋಷಕರ ಮೇಲೆ ಹಲ್ಲೆ ಮಾಡಲಾಗಿದ್ದು ತಂದೆ ತಾಯಿಯನ್ನ ಗುಡಿಬಂಡೆ ಆಸ್ಪತ್ರೆಗೆ ಈಗಾಗಲೇ ದಾಖಲಿಸಲಾಗಿದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಈಗ ಬಂಧಿಸಿದ್ದಾರೆ. ಇದರಲ್ಲಿ ಯುವತಿಯ ತಂದೆ ಶ್ರೀನಿವಾಸ್ ಕೂಡ ಸೇರಿದ್ದಾರೆ. ಕಳೆದ ವಾರವಷ್ಟೇ ಬೆಳಗಾವಿಯಲ್ಲಿ ಇದೇ ಮಾದರಿಯ ಘಟನೆ ನಡೆದಿತ್ತು. ಯುವಕ ಯುವತಿ ಪ್ರೀತಿಸಿ ಓಡಿ ಹೋದ್ರು ಅನ್ನುವ ಕಾರಣಕ್ಕಾಗಿ ಯುವಕನ ತಾಯಿಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಲಾಗಿತ್ತು. ಈ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡಿತ್ತು, ಈಗಲೂ ಮಾಡ್ತಾ ಇದೆ. ಸಂಸತ್ನಲ್ಲಿ ಪ್ರಸ್ತಾಪಕ್ಕೂ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಪ್ರಕರಣವನ್ನ ಸಿಐಡಿಗೆ ಸರ್ಕಾರ ವಹಿಸಿದ್ದು ತನಿಖೆ ನಡೆಯುತ್ತಿದೆ. ಮತ್ತೊಂದು ಕಡೆ ರಾಷ್ಟ್ರೀಯ ಮಹಿಳಾ ಆಯೋಗ ಮಾಹಿತಿ ಸಂಗ್ರಹಿಸಿತ್ತು. ನಿನ್ನೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಭೇಟಿ ಕೊಟ್ಟು ಸಂತ್ರಸ್ತೆಯ ಹೇಳಿಕೆಯನ್ನ ಪಡೆದಿದೆ. ಜೊತೆಗೆ ಹೈಕೋರ್ಟ್ ಕೂಡ ಘಟನೆಯನ್ನ ಖಂಡಿಸಿದೆ. ಚಿಕ್ಕಬಳ್ಳಾಪುರ, ಹಾವೇರಿಯಲ್ಲೂ ಯುವಕನ ಪೋಷಕರಿಗೆ ಥಳಿಸಲಾಗಿದೆ. ಮಕ್ಕಳ ಪ್ರೀತಿಗೆ ಪೋಷಕರಿಗೆ ಶಿಕ್ಷೆಯಾಗ್ತಿದೆ. ಹಾವೇರಿಯಲ್ಲೂ ಯುವಕನ ಸಂಬಂಧಿಕರನ್ನ ಥಳಿಸಲಾಗಿದ್ದು ವ್ಯಕ್ತಿಯನ್ನ ಅರಬೆತ್ತಲೆ ಮಾಡಿ ಥಳಿಸಿದ್ದಾರೆ. ಯುವತಿಯ ಸಂಬಂಧಿಕರು ಹಲ್ಲೆಯನ್ನ ಮಾಡಿದ್ದಾರೆ. ರಾಣೆಬೆನ್ನೂರು ತಾಲೂಕಿನ ಚಳಗೇರಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸಂಗೀತ ಮತ್ತು ಪ್ರಶಾಂತ್ ಹಾವೇರಿಯಲ್ಲಿ ಮದುವೆಯಾಗಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಅಕ್ರಮ ನಡೆದಿದ್ಯಾ? ಕೋಮಲ್ ನೌಕರರ ನೇಮಕಾತಿಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದೆ. ನೇರ ಸಂದರ್ಶನಕ್ಕೆ ಸಿದ್ಧಪಡಿಸಿದ್ದಾರೆ ಎನ್ನಲಾದಂತಹ ಪಟ್ಟಿ ಈಗ ವೈರಲ್ ಆಗಿದೆ. ಅಭ್ಯರ್ಥಿಗಳ ಆಯ್ಕೆಗೆ ಇಲ್ಲಿ ಭಾರಿ ಶಿಫಾರಸು ನಡೆದಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನ, ಚರ್ಚೆಯನ್ನ ಹುಟ್ಟುಹಾಕಿದೆ. ಡಿಕೆ ಶಿವಕುಮಾರ್, ಶಾಸಕ ನಾರಾಯಣಸ್ವಾಮಿ ಶಿಫಾರಸು ಮಾಡಿದ್ದಾರಾ?
ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಶಿಫಾರಸು ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಈಗ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳೇ ಕಾರಣ ಆಗಿದೆ. ಅಭ್ಯರ್ಥಿಗಳ ಹೆಸರಿನ ಪಕ್ಕದಲ್ಲೇ ಶಿಫಾರಸು ಮಾಡಿದವರ ಹೆಸರು ಕೂಡ ಇದೆ. ಡಿಕೆಸಿ, ಜೆಕೆ, ಎಸ್ಎನ್ ಅಂತ ಹೇಳಿ ಪದಗಳನ್ನ ಬರೆದಿರುವಂತಹ ಪತ್ರಗಳ ಪಟ್ಟಿಯನ್ನ ಈಗಾಗಲೇ ನಾವು ಗಮನಿಸಬಹುದು. ಆ ಪಟ್ಟಿ ಈಗ ವೈರಲ್ ಆಗಿರೋದು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪತ್ರ ಹರಿದಾಡ್ತಾ ಇದೆ. ಡಿಕೆಶಿ ಅಂದ್ರೆ ಡಿಕೆ ಶಿವಕುಮಾರ್, ಎಸ್ಎನ್ ಅಂದ್ರೆ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ, ಜೆಕೆ ಅಂದ್ರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅಂತ ಚರ್ಚೆಗಳು ನಡೀತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಪ್ರತಿಕ್ರಿಯೆ ಕೊಡೋದಕ್ಕೆ ಕೋಮಲ್ ಅಧ್ಯಕ್ಷರಾಗಿರುವಂತಹ KY ನಂಜೇಗೌಡರು ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ಒಂದು ಪಟ್ಟಿ ವೈರಲ್ ಆಗಿದೆ. ಇದರಲ್ಲಿ ಒಂದಷ್ಟು ಹೆಸರುಗಳಿದೆ. ಹೆಸರುಗಳ ಮುಂದೆ ಡಿಕೆಶಿ ಆಗಿರ್ಬೋದು, ರಮೇಶ್ ಕುಮಾರ್ ಅವರಾಗಿರ್ಬೋದು, ಅವರ ಹೆಸರುಗಳು ಕೂಡ ಇದೆ. ಈ ಪಟ್ಟಿಯ ಬಗ್ಗೆ ಮೊದಲನೇದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಈ ಪಟ್ಟಿ ನಿನ್ನೆಯಿಂದ ನಾನು ನೋಡ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಇದೆ, ಜಾಲತಾಣದಲ್ಲಿ ಓಡಾಡ್ತಾ ಇದೆ. ಇನ್ನು ಪ್ರಕ್ರಿಯೆನೇ ಕ್ಲಿಯರ್ ಆಗಿಲ್ಲ. ಈ ಪಟ್ಟಿ ಹೆಂಗ್ ಬಂತು, ಏನಾಯ್ತು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಅದು ತನಿಖೆ ಮಾಡಿ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕು ಅಂತಿದೆ. ಈ ಪಟ್ಟಿಗೆ ಮತ್ತೆ ನಮ್ಮ ಪ್ರಕ್ರಿಯೆಗೆ ಸಂಬಂಧ ಇಲ್ಲ. ನಾವು ಯಾವ ರೀತಿ ಇದು ಇದಾಗಿದೆ ಅನ್ನೋದ್ರ ಬಗ್ಗೆ ನಾವು ಕೂಡ ಲೀಗಲ್ ಪ್ರಕಾರ ಏನು ಮಾಡಬಹುದು ಅಂತ ಕೂಡ ನಾವು ಚರ್ಚೆ ಮಾಡ್ತಾ ಇದೀವಿ. ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ. ಅದು ಫಾಲ್ಸ್, ಬೋಗಸ್ ಇದೆ. ಅದು ಯಾರೋ ಬೇಕು ಮಾಡಿದ್ದಾರೆ. ಓಕೆ, ಈಗ ಪರೀಕ್ಷೆ ನಡೆದಿದೆ ಅಲ್ವಾ? ಹೌದೌದು, ಪರೀಕ್ಷೆ ನಡೆದಿದೆ. ಬಟ್ ನೇಮಕಾತಿಯಲ್ಲಿ ಈ ರೀತಿಯಾಗಿ ಹೆಸರುಗಳನ್ನ ಆಲ್ರೆಡಿ ಇಟ್ಕೊಳ್ಳಲಾಗಿದೆ. ಇದರಲ್ಲಿ ಯಾರಿಗೆ ನೇಮಕಾತಿ ಡೈರೆಕ್ಟ್ ನೇಮಕಾತಿ ಮಾಡಬೇಕು ಅಂತವರ ಹೆಸರುಗಳನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರೋದು. ಓಕೆ, ಇಲ್ಲ ಆ ರೀತಿ ಆಗಿದ್ರೆ ಫೈನಲ್ ಆಗಿದ್ರೆ ಇದನ್ನ ಇದು ಮಾಡ್ಬೇಕು. ಎಲ್ಲಿ ಏನು ಆಗಿಲ್ಲಲ್ಲ. ಇನ್ನು ನಾವು ಇಂಟರ್ವ್ಯೂ ಕರೆದಿದ್ವಿ, ಇಂಟರ್ವ್ಯೂ ನಡೀತಾ ಇದೆ. ಇನ್ನು ಬೋರ್ಡ್ ಬರ್ಬೇಕು, ಬೋರ್ಡ್ ಅಲ್ಲಿ ತೀರ್ಮಾನ ಆಗ್ಬೇಕು. ಮತ್ತೆ ಈ ಪಟ್ಟಿಗೆ ನಮ್ಗೆ ಸಂಬಂಧ ಇಲ್ವಲ್ಲ, ಹೆಂಗ್ ಬರುತ್ತೆ ಅಂತ ನನಗೆ ಆಶ್ಚರ್ಯ ಆಯ್ತು. ಜಾಲತಾಣದಲ್ಲಿ ಯಾರು ಬಿಟ್ಕೊಂಡವ್ರು, ಯಾರಾದ್ರೂ ಓಪನ್ ಆಗಿ ಬಂದು ಹೌದು ಈ ತರ ಹಿಂಗಾಗಿದೆ, ಇಲ್ಲ ನಮ್ಗೆ ಅನ್ಯಾಯ ಆಗಿದೆ, ಬೇರೆ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದಿಲ್ಲ. ಈ ಪಟ್ಟಿಯಲ್ಲಿರುವಂತವರ ಹೆಸರಿಗೂ ಈಗ ನೇಮಕಾತಿಯಲ್ಲಿ ಯಾರು ಸಂದರ್ಶನ ಮಾಡೋದಿಕ್ಕೆ ಇದೆ ಅಂದ್ರೆ ಅವರ ಹೆಸರಿಗೂ ಯಾವುದೇ ಸಂಬಂಧ ಇಲ್ಲ. ಇದ್ರಲ್ಲಿ ಯಾರು ಇಲ್ವಾ? ಇಲ್ಲ, ಏನಾಗಿದೆ, ಎಕ್ಸಾಮ್ ಬರ್ದಿದ್ದಾರೆ, ಮತ್ತೆ ರಿಸಲ್ಟ್ ಅನೌನ್ಸ್ ಆಗಿದೆ, ಮತ್ತೆ 1:5 ಪಟ್ಟಿ ನಾವು ಅನೌನ್ಸ್ ಮಾಡಿದ್ದೇವೆ. 1:5 ಪಟ್ಟಿನ ಎತ್ಕೊಂಡಿವ್ರು. ಇನ್ನು ನಾವು ಇಂಟರ್ವ್ಯೂ ಮಾಡಿಲ್ಲ, ಮತ್ತೆ ಇಂಟರ್ವ್ಯೂ ಫೈನಲ್ ಆಗಿಲ್ಲ. ಮತ್ತೆ ಇಂಟರ್ವ್ಯೂ ಆದ್ಮೇಲೆ ಬೋರ್ಡ್ ಅಲ್ಲಿ ಬರ್ಬೇಕು. ನಾವು ಏನ ಮಾರ್ಕ್ಸ್ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ರೆ ಅದ್ರ ಪ್ರಕಾರ ಆಯ್ಕೆ ಪಟ್ಟಿ ಆಗಿಲ್ಲ. ಇವ್ರು ಸುಮ್ಮನೆ ಇದು 1:5 ಪಟ್ಟಿನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇವ್ರು ಬೇಕು ಅಂತೇಳಿ ಒಂದು ಇಶ್ಯೂ ಮಾಡಿದ್ದಾರೆ. ಇದು ಫಾಲ್ಸ್ ಇದೆ. ಕೆಲವೇ ದಿನಗಳಿಲ್ಲ, 2-3 ದಿವಸದಲ್ಲಿ ಫೈನಲ್ ಆಗ್ತದೆ ಪಟ್ಟಿ. ಈ ಪಟ್ಟಿಗೆ ಮತ್ತೆ ನಾವು ಆಯ್ಕೆ ಮಾಡೋ ಪಟ್ಟಿಗೆ ಡಿಫ್ರೆನ್ಸ್ ತಮ್ಗೆ ಗೊತ್ತಾಗ್ತದೆ ಮೇಡಮ್ ಅವರೇ. ಓಕೆ, ಈಗ ಈ ಹಿಂದೆ ಕೂಡ ಇಂತಹ ಮಾತುಗಳು ಕೇಳಿ ಬರ್ತಿತ್ತು, ನಿಮ್ ಗಮನಕ್ಕೂ ಬಂದಿರಬಹುದು. ಕೇವಲ ಅದು ಎಕ್ಸಾಮ್ ಅಷ್ಟೇ ಬರೆಯೋದಿಕ್ಕಿರೋದು, ನೇಮಕಾತಿ ಪ್ರಕ್ರಿಯೆ ಮೊದಲೇ ಆಗಿರುತ್ತೆ ಅನ್ನುವಂತಹ ಆರೋಪ ಸಹಜವಾಗಿ ಇದ್ದಿರೋದು ನಿಮ್ಗೂ ಕೂಡ ಗೊತ್ತಿದೆ. ಬಟ್ ಈಗ ಇದಕ್ಕೆ ಮತ್ತೆ ಪುಷ್ಟಿ ಕೊಡುವ ಹಾಗಿದೆ. ಹಾಗಾಗಿ ನೀವು ಪಾರದರ್ಶಕವಾಗಿ ಹೇಗ್ ಮಾಡ್ತೀರಿ ಅನ್ನೋದು ಈಗ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಾಗಷ್ಟೇ ಅಂತ. 100% ಬದಲಾವಣೆ ಗೊತ್ತಾಗ್ತದೆ. ಇವ್ರು ಬರೀ 1:5 ಪಟ್ಟಿನೆಲ್ಲೋ ತಗೊಂಡ್ಬಿಟ್ಟು ಅದನ್ನ ಬೇರೆ ರೀತಿ ಮ್ಯಾನಿಫೈ ಮಾಡ್ಕೊಂಡು ಈ ಸ್ವಲ್ಪ ಜಾಲತಾಣದ ಬಿಟ್ಕೊಂಡು ತುಂಬಾ ಇದ್ ಮಾಡ್ತಾ ಇದಾರೆ. ಅದೆಲ್ಲ ಫಾಲ್ಸ್ ಇದೆ. ಆ ತರ ಏನು ಆಗಿಲ್ಲ. ಫೈನಲ್ ಪಟ್ಟಿ ಅನೌನ್ಸ್ ಆದ್ಮೇಲೆ ತಾವೇ ನೀವು ಹೇಳ್ತೀರಿ ಆ ಪಟ್ಟಿ ಮತ್ತೆ ಫೈನಲ್ ಆಗುವಂತ ಪಟ್ಟಿ ಡಿಫರೆನ್ಸ್ ಏನು ಅಂತ ತಮ್ಗೆ ಗೊತ್ತಾಗ್ತದೆ ಮೇಡಮ್. ಈಗ ಯಾವ ಶಿಫಾರಸು ನಡೆದಿಲ್ಲ ಅಂತ ಹೇಳ್ತೀರಿ ನೀವು? ಹೌದು. ಈಗ ಇವರ ಹೆಸರುಗಳು ಹಾಗಾದ್ರೆ ಹೇಗ್ ಬಂತು? ಡಿಕೆ ಶಿವಕುಮಾರ್ ಅವರ ಹೆಸರು ಬರ್ತಿದೆ, ನಾರಾಯಣ ಸ್ವಾಮಿ ಅವರು ಶಿಫಾರಸು ಮಾಡಿದ್ದಾರೆ ಅಂತ ಬರ್ತಿದೆ, ರಮೇಶ್ ಕುಮಾರ್ ಅವರು ಶಿಫಾರಸು ಮಾಡಿದ್ದಾರೆ ಅಂತ ಬರ್ತಾ ಇದೆ. ಯಾಕೆ ಅವ್ರ ಹೆಸರೆಲ್ಲ ಬರ್ತದೆ? ಅವ್ರ ಹೆಸರೇ ತರಕ್ಕಾಗಲ್ಲ. ಇಂಟರ್ವ್ಯೂ ನಡೀತಾ ಇದೆ, ಇಂಟರ್ವ್ಯೂ ಇನ್ನೂ ಫೈನಲ್ ಆಗಿಲ್ಲ. ಈಗ ಹೆಂಗ್ ಹೆಸರು ತರ್ತಾರೆ ಇವ್ರು? ಯಾರು ಮಾಡಿದ್ರು ಅದ್ರ ಬಗ್ಗೆ ಸೀರಿಯಸ್ ಆಕ್ಷನ್ ತಗೋತಾ ಇದೀವಿ ನಾವು. ಈಗ ಎಲ್ಲಿಂದ ಯಾವ ಜಾಲತಾಣದಿಂದ ಸ್ಟಾರ್ಟ್ ಆಗಿದೆ ಮತ್ತೆ ಎಲ್ಲಿಂದ ಬಂದಿದೆ ಲೀಗಲ್ ನಾವು ಅದನ್ನ ಆಕ್ಷನ್ ತಗೊಳಕ್ಕೆ ನಾವು ತೀರ್ಮಾನ ಮಾಡಿದೀವಿ. ಈಗ ನಾವು ಆತರ ಮಾಡಿಲ್ಲ. ಆ ಪಾರದರ್ಶಕತೆ ಇರ್ಲಿ, ಯಾರು ನಿಜವಾಗ್ಲೂ ಕೂಡ ಅರ್ಹರಿದ್ದಾರೆ ಅವರಿಗೆ ಸಿಗ್ಲಿ ಅನ್ನುವಂತಹ ಆಶಯ ನಮ್ದು ಕೂಡ. ಅದ ಆಗುತ್ತೆ ಅನ್ನುವಂತ ಭರವಸೆ ನಮಗಿದೆ. 100% ತಮಗೆ ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು KY ನಂಜೇಗೌಡ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. IPL ಮಿನಿ ಹರಾಜು ಶುರುವಾಗಿದ್ದು ದುಬೈನಲ್ಲಿ ನಡೀತಾ ಇದೆ. IPL ಮಿನಿ ಬಿಡ್, ಆಟಗಾರರ ಮೇಲೆ ಕೋಟಿ ಕೋಟಿ ಬಿಡ್ ಮಾಡ್ತಾ ಇದ್ದಾರೆ. IPL ಮಿನಿ ಹರಾಜು ಈಗಾಗಲೇ ಆರಂಭ ಆಗಿದೆ. ದುಬೈನಲ್ಲಿ ನಡೀತಾ ಇದೆ IPL ಮಿನಿ ಬಿಡ್.
ಈಗ 10 ತಂಡಗಳಲ್ಲಿ ಒಟ್ಟು 77 ಸ್ಥಾನ ಖಾಲಿ ಇದೆ. ಇದರಲ್ಲಿ 13 ದೇಶಗಳ 333 ಆಟಗಾರರು ರೇಸ್ನಲ್ಲಿದ್ದಾರೆ. 10 ತಂಡ ಈಗಾಗಲೇ ಇರುವಂಥದ್ದು 77 ಸ್ಥಾನಗಳು, ಬಾಕಿ ಇರುವಂಥದ್ದು 333 ಆಟಗಾರರು ರೇಸಲ್ಲಿದ್ದಾರೆ. 214 ಮಂದಿ ಇದರಲ್ಲಿ ಭಾರತೀಯ ಆಟಗಾರರಿದ್ದಾರೆ. 10 ತಂಡಗಳಿಂದ 262.95 ಕೋಟಿ ಹಣ ಬಿಡ್ಗೆ ಇರುವುದು. ಇನ್ನು ಈಗಾಗಲೇ ನಾವು ಗಮನಿಸಬಹುದು 13 ದೇಶಗಳ 333 ಆಟಗಾರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 214 ಮಂದಿ ಭಾರತೀಯ ಆಟಗಾರರೇ ಬಿಡ್ಡಲ್ಲಿ ಇರೋದನ್ನ. ಹಾಗಾದ್ರೆ ಈಗ ಯಾರ್ಯಾರು ಎಷ್ಟೆಷ್ಟಿಗೆ ಬಿಡ್ ಆಗಿದ್ದಾರೆ, ಯಾವ ತಂಡಕ್ಕೆ ಬಿಡ್ ಆಗಿದ್ದಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು 119 ವಿದೇಶಿ ಆಟಗಾರರಾದ್ರೆ 214 ಮಂದಿ ಭಾರತೀಯ ಆಟಗಾರರು. 10 ತಂಡಗಳಿಂದ 262.95 ಕೋಟಿ ಖರ್ಚಿದೆ. ಚೆನ್ನೈ ಸೂಪರ್ ಕಿಂಗ್ಸ್ಗೆ 31.4 ಕೋಟಿ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಬಳಿ 28.95 ಕೋಟಿ, ಗುಜರಾತ್ ಟೈಟನ್ಸ್ ಬಳಿ 38.15 ಕೋಟಿ, ಕೋಲ್ಕತಾ ನೈಟ್ ರೈಡರ್ಸ್ ಬಳಿ 32.70 ಕೋಟಿ, ಲಕ್ನೋ ಸೂಪರ್ ಜೈಂಟ್ಸ್ ಬಳಿ 13.15 ಕೋಟಿ, ಮುಂಬೈ ಇಂಡಿಯನ್ಸ್ ಬಳಿ 17.75 ಕೋಟಿ, ಹೈದರಾಬಾದ್ ಸನ್ ರೈಸರ್ಸ್ ಬಳಿ 34 ಕೋಟಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಳಿ 23.25 ಕೋಟಿ, ಪಂಜಾಬ್ ಕಿಂಗ್ಸ್ ಬಳಿ 29.10 ಕೋಟಿ, ರಾಜಸ್ಥಾನ ರಾಯಲ್ಸ್ ಬಳಿ 14.15 ಕೋಟಿ. ಈಗ ಈ ಎಲ್ಲಾ ತಂಡಗಳ ಬಳಿ ಈಗ ಖರೀದಿ ಮಾಡಿ ಉಳಿದ ಹಣ ಅಂತ ನಾವಿಲ್ಲಿ ಗಮನಿಸಬಹುದು. ಸೊ ಈಗ ಯಾರ್ಯಾರು ಬಿಡ್ ಮಾಡ್ತಾರೆ ಅನ್ನುವ ಕುತೂಹಲ. ಈಗಾಗಲೇ ಮುಂಬೈ ಇಂಡಿಯನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೋಡಿದ್ರೆ ಬಹಳಷ್ಟು ಅಲ್ಲಿ ಚೇಂಜಸ್ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. ಯಾವಾಗ ಹಾರ್ದಿಕ್ ಪಾಂಡ್ಯ ಅವರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಲಾಯಿತು, ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಆಗಿರಬಹುದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೋಹಿತ್ ಶರ್ಮಾ ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈಗ ಮತ್ತೊಂದು ಬಿಡ್ನಲ್ಲಿ, ಮಿನಿ ಬಿಡ್ನಲ್ಲಿ ಯಾರ್ಯಾರನ್ನ ಖರೀದಿ ಮಾಡಲಾಗುತ್ತೆ ಕಾದು ನೋಡಬಹುದು.